ಕಡೆಯಿಂದ ತಪ್ಪಾಗೋಯ್ತು ಸುಭದ್ರ. ನೀವಷ್ಟೆಲ್ಲ ಹೇಳಿದ ಮೇಲೂ ನಾನು ಮಾತಾಡಬಾರ್ದಾಗಿತ್ತು. ಕೋಪ ಬಂತು, ಒಂದು ಮಾತು ಅಂದ್ಬಿಟ್ಟೆ. ದಯವಿಟ್ಟು ಕ್ಷಮಿಸ್ಬಿಡು. ಪರವಾಗಿಲ್ಲ ಬಿಡು ಮಂಗಳ, ಏನೋ ಗೊತ್ತಿಲ್ಲದೆ ಆಗೋಯ್ತು. ಹೇಗೋ ಲಕ್ಷ್ಮಿ ಎಲ್ಲ ಮ್ಯಾನೇಜ್ ಮಾಡಿದ್ಲಲ್ಲ. ನಿಜ ಸುಭದ್ರ, ಲಕ್ಷ್ಮಿ ಬೈದಿದ್ದು ಆ ಕ್ಷಣಕ್ಕೆ ಬೇಜಾರಾಯಿತು. ಆದರೆ ಈಗ ಅವಳು ನನಗೆ ಬೈದು ಒಳ್ಳೇದು ಮಾಡಿದ್ಲು ಅನ್ನಿಸ್ತಾ ಇದೆ. ಯಾಕೆ? ಆ ತ್ರಿಪುರ ಯಾವಾಗಲೂ ನಮ್ಮ ಲಕ್ಷ್ಮಿ ಬಗ್ಗೆ ತಪ್ಪಾಗೇ ಮಾತಾಡೋಳು. ಈಗ ನಮ್ಮ ಲಕ್ಷ್ಮಿ ಹೇಗೆ ಅಂತ ಅವಳಿಗೆ ಅರ್ಥ ಆಗಿರುತ್ತಲ್ಲ. ಲಕ್ಷ್ಮಿ ಅವಳ ಪರ ನಿಂತಿದ್ದು ನೋಡಿ ಖಂಡಿತ ಅವಳಿಗೆ ಸಮಾಧಾನ ಆಗಿರತ್ತೆ. ಏನೋಪ್ಪ, ಆ ಹುಡುಗಿನೂ ಒಳ್ಳೆವಳೆ, ಆದರೆ ಕೆಲವೊಂದು ಸಲ ರೂಢಾಗಿ ಮಾತಾಡ್ಬಿಡ್ತಾಳೆ. ಏನೇ ಆಗಲಿ, ತ್ರಿಪುರನ ಮೇಲೆ ಸರಿಯಾದ ಟೈಮ್ಗೆ ನಾನು ಕೂಗಾಡಿದೆ. ಲಕ್ಷ್ಮಿನೂ ಸರಿಯಾದ ಟೈಮ್ಗೆ ನನಗೆ ಬೈದ್ಲು. ಒಟ್ಟಿನಲ್ಲಿ ಎಲ್ಲ ಕರೆಕ್ಟಾಗಾಯಿತು. ಇಲ್ಲ ಅಂದಿದ್ರೆ ಆ ತ್ರಿಪುರನ್ಗೆ ನಮ್ಮ ಲಕ್ಷ್ಮಿ ಗುಣ ಅರ್ಥನೇ ಆಗ್ತಿರ್ಲಿಲ್ಲ. ಆಗಬೇಕಾಗಿರೋದೆಲ್ಲ ಕರೆಕ್ಟಾಗಿ ಆಗಿದೆ. ಅಂದರೆ ಇದನ್ನೆಲ್ಲ ಇವರು ಬೇಕು ಅಂತ ಮಾಡಿರೋದು. ಎಲ್ಲರ ಎದುರುಗಡೆ ಆ ಲಕ್ಷ್ಮಿ ಹೀರೋಯಿನ್ ಆಗಬೇಕು, ಮನೆಯವ್ರ ಕಣ್ಣಲ್ಲಿ ಅವಳು ದೊಡ್ಡವಳಾಗಬೇಕು ಅಂತ ಪ್ರೀ ಪ್ಲ್ಯಾಂಟ್ ನಾಟಕ ಇದು. ನೀವು ಈ ಥರ 1000 ನಾಟಕ ಮಾಡಿದ್ರು ಯಾವುದಕ್ಕೂ ಜಗ್ಗವಳಲ್ಲ ನಾನು. ಅದನ್ನು ಮಾತ್ರ ಮರಿಬೇಡಿ. ಬಿಗ್ರೆ, ಎಷ್ಟೋ ವರ್ಷ ಆಗೋಗಿತ್ತು ಈ ಥರ ಒಂದು ಖುಷಿಯಿಂದ ಹಬ್ಬ ಆಚರಣೆ ಮಾಡಿ. ಇದಕ್ಕೆಲ್ಲ ಕಾರಣ ನೀವು. ಎಲ್ಲ ಆಗಿದ್ದು ನಿಮ್ಮಿಂದ. ಅದಕ್ಕೋಸ್ಕರ ನಿಮ್ಗೊಂದು ದೊಡ್ಡ ನಮಸ್ಕಾರ. ಹೌದು ಅತ್ತೆ, ತುಂಬ ವರ್ಷಗಳಾದ್ಮೇಲೆ ಈ ಥರ ಎಲ್ಲರೂ ಸೇರಿ ಖುಷಿಯಿಂದ ಹಬ್ಬ ಮಾಡ್ತಿರೋದು. ತುಂಬ ಸಂತೋಷ ಆಗ್ತಿದೆ. ನಿಮ್ಮ ಸಂಭ್ರಮಕ್ಕೆ ನಮ್ಮನ್ನು ಕರೆದಿದ್ದು ತುಂಬ ಖುಷಿ ಆಯಿತು ಬೀಗ್ರೆ. ಅಯ್ಯಯ್ಯೋ, ನೀವೆಲ್ಲ ನಮ್ಮ ಜೊತೆ ಸೇರಿದ್ದಕ್ಕೆ ಈ ಹಬ್ಬ ಇಷ್ಟು ಚೆನ್ನಾಗಾಗಿದ್ದು. ಹೌದೌದು, ಕರೆದು ಮರ್ಯಾದೆ ತೆಗೆಯೋದ್ರಲ್ಲಿ ಅದೇನು ಸಂಭ್ರಮನೋ ಏನೋ. ಸರಿ ಬೀಗ್ರೆ, ನಾವಿನ್ ಬರ್ತೀವಿ. ಇನ್ನೊಂದು ಸ್ವಲ್ಪ ಹೊತ್ತಿದ್ದು ಹೋಗಿದ್ರಾಗಿರೋದು. ಅರ್ಶಿನ ಕುಂಕುಮ ಕರಿಯಕ್ಕೆ ಅಂತ ಅಕ್ಕಪಕ್ಕದ ಮನೆಯವರೆಲ್ಲ ಬರ್ತಾ ಇರ್ತಾರೆ. ಹಬ್ಬ ಆಗಿ ಮನೆ ಬಾಗ್ಲು ಹಾಕೋದು ಚೆನ್ನಾಗಿರಲ್ಲ, ಅದಕ್ಕೆ ಹೊರಡ್ತೀವಿ. ಸರಿ ಬಿಗ್ರೆ. ಶೋ, ನನ್ನ ಮರವಿಗಿಷ್ಟು. ಮೊನ್ನೆ ಫೋನ್ ಮಾಡಿದಾಗ್ಲೂ ಹೇಳೋದ್ ಮರ್ತೆ, ಇವಾಗ್ಲೂ ಮರ್ತು ಬಿಡ್ತಿದ್ದೆ ನೋಡಿ. ಮಗಳು ಅಳಿಯಂದು ತಾಳಿ ಶಾಸ್ತ್ರ ಇದೆ, ಮಿಸ್ ಮಾಡದೆ ಬರಬೇಕು. ಸಾರಿ, ನಿಮ್ಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಒಂದು ಇಂಪಾರ್ಟೆಂಟ್ ನೋಟ್ ಇದೆ. ನಮ್ಮ ಕೋಕಿಲ ಒಂದು ಕಷ್ಟನ ಫೇಸ್ ಮಾಡಿ ತುಂಬ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಆಗಿದ್ದಾಳೆ. ಮೊದಲಿಗೆ ಅವಳನ್ನ ವೆಲ್ಕಮ್ ಮಾಡೋಣ. ಇವತ್ತು ಕೋಕಿಲಾಗ ಆಗಿದ್ದು ಇನ್ಯಾರಿಗೂ ಆಗಬಾರ್ದು. ಯಾಕೆಂದ್ರೆ ಸಮಾಜ ನಾವು ಅಂದ್ಕೊಂಡಷ್ಟು ಒಳ್ಳೇದಲ್ಲ. ಆ ಥರ ಯಾರಿಗೂ ಆಗದೆ ಇರಲಿ. ಆ ಥರ ಏನಾದರೂ ಆದರೆ ನಮ್ಮ ಕೋಕಿಲನೇ ಮಾದರಿ ಆಗಲಿ. ಕೋಕಿಲ, ನೀನು ಮಾತಾಡಮ್ಮ. ಹೆಣ್ಮಕ್ಳು ಒಳ್ಳೆಯವರು, ಗಂಡು ಮಕ್ಕಳು ಕೆಟ್ಟವರು ಅಂತ ಹೇಳೋದಕ್ಕೆ ನಾನು ಇಲ್ಲಿ ಬಂದಿಲ್ಲ. ಒಪ್ಕೊಳ್ಳೇಬೇಕಾದ ಸತ್ಯ ಏನಂದರೆ, ಮನೆಯಿಂದ ಹೊರ್ಗಡೆ ಹೋಗ್ಬೇಕಾದ್ರೆ ಪ್ರತಿ ಹೆಣ್ಣಿಗೂ ಆ ಒಂದು ಭಯ ಇದ್ದೇ ಇರುತ್ತೆ. ಅವಳಿಗೊಬ್ಳಿಗೆ ಅಲ್ಲ, ಗಂಡಿಗೂ ಸಹ ತನ್ನ ತಾಯಿನ, ತನ್ನ ತಂಗಿನ, ತನ್ನ ಅಕ್ಕನ ಹೊರ್ಗಡೆ ಒಂಟಿಯಾಗಿ ಕಳಿಸ್ಬೇಕಾದ್ರೆ ಅದೊಂದು ಭಯ ಇದ್ದೇ ಇರುತ್ತೆ.
ಆ ಭಯನೇ ಇವತ್ತಿಗೂ ಎಷ್ಟೋ ಜನ ಹೆಣ್ಮಕ್ಳು ಕನ್ಸನ್ ಕಿತ್ಕೊಂಡು ಮನೆ ಒಳಗಡೆನೆ ಕೊಳೆಯೋ ಥರ ಮಾಡ್ತಿದೆ. ಆ ಬಂಧನನ ಬಿಡಿಸ್ಕೊಂಡು ಕುಟುಂಬಕ್ಕೋಸ್ಕರ ದುಡಿತಿರೋರು ನಾವು. ಆದರೆ ನಾವು ನಿಜವಾಗ್ಲೂ ಸೇಫ್ ಆಗಿದ್ದೀವಾ? ಹೊರ್ಗಡೆ ದುಡಿತಿದ್ದೀವಿ ಅಂದರೆ ನಾವು ನಿಜವಾಗ್ಲೂ ಸ್ಟ್ರಾಂಗಾ? ನೋ, ಇಲ್ಲ. ಎಲ್ರಿಗಿಂತ ಜಾಸ್ತಿ ಭಯ ನಮ್ಮಲ್ಲಿದೆ. ಆದರೆ ನಮಗಿರೋ ಜವಾಬ್ದಾರಿ ಆ ಭಯನ ಮುಚ್ಚಿಟ್ಟು ನಮ್ಮ ಹತ್ರ ಕೆಲಸ ಮಾಡಿಸ್ತಿದೆ. ಆದರೆ ಅದನ್ನ ಹಾಳು ಮಾಡಬೇಕು ಅಂತಾನೆ ಎಷ್ಟೋ ಜನ ರಾಕ್ಷಸರು ಕಾಯ್ಕೊಂಡಿರ್ತಾರೆ. ಅವರು ನಾವು ಯಾವತ್ತು ಫೇಸ್ ಮಾಡಕ್ ಕಲಿತೀವೋ ಅವತ್ತು ನಾವು ನಿಜವಾಗ್ಲೂ ಸ್ಟ್ರಾಂಗ್ ಆಗ್ತೀವಿ. ಅಮ್ಮ ಫೋನು. ನಿಖಿಲ ಯಾರು ಅಂತ ನೋಡೆ, ನಾನು ಕೆಲಸ ಮಾಡ್ತಾ ಇರೋದು ಕಾಣಿಸ್ತಾ ಇಲ್ವಾ? ನಿಂದೆ ಫೋನು. ಯಾರು ಮಾಡಿದ್ರು ನಿನ್ನ ಕೇಳೋದು, ಅದ್ರ ಬದಲು ನೀನೇ ಪಿಕ್ ಮಾಡು. ನಿನ್ನ ಹತ್ರ ವಾದ ಮಾಡೋ ಬದಲು ನಾನೇ ರಿಸೀವ್ ಮಾಡಿದ್ರೆ ಒಳ್ಳೇದು. ಯಾಕಮ್ಮ, ಏನಾಯ್ತು? ಗೌರಿಯವರು ಕಣೆ, ಅಲ್ಲಿ ಏನಾಗಿದೆಯೋ ಏನೋ. ಲಕ್ಷ್ಮಿ ಇರೋದನ್ನೆಲ್ಲ ಹೇಳ್ಬಿಟ್ಟಿದ್ದಾಳೇನೋ ಅಂತ ಭಯ ಆಗ್ತಾ ಇದೆ. ಓವರ್ ಅದೆಲ್ಲ ಥಿಂಕ್ ಮಾಡಬೇಡಮ್ಮ. ಫಸ್ಟ್ ರಿಸೀವ್ ಮಾಡು. ಸ್ಪೀಕರ್ ಹಾಕು. ಹಲೋ ಬೀಗ್ರೆ, ನೀವು ಮಾತಿಗೆ ನಿಲ್ಲ ಜನ ಅನ್ಕೊಂಡಿದ್ದೆ, ಅದೇ ನೀವು ಹೀಗೆ ಮಾಡ್ತೀರಾ ಅಂತ ಅನ್ಕೊಳ್ಳಿಲ್ಲ ಬಿಡಿ. ಅದು ಏನಾಯ್ತು ಬಿಗ್ರೆ? ಮತ್ತಿನ್ನೇನು ಹೇಳ್ಬೇಕು ಹೇಳಿ ನಿಮಗೆ? ಮಗಳನ್ನ ಮದುವೆ ಮಾಡಿಕೊಟ್ಟಾಗಿಂದ ನಮ್ಮನ್ನು ಮರ್ತೇ ಬಿಟ್ಟಿದ್ದೀರಾ. ಅವಾಗ ಬರ್ತಾ ಇರ್ತೀನಿ ಅಂದರೆ ಎಲ್ಲಿ ಪತ್ತೇನೇ ಇಲ್ಲ. ಅಯ್ಯೋ, ಆ ಥರ ಏನಿಲ್ಲ. ಬರೋದಕ್ಕೂ ಒಂದು ಕಾರಣ ಬೇಕಲ್ವಾ? ಇದೊಳ್ಳೆ ಕತೆ ಆಯ್ತಲ್ಲ. ಮಗಳು ಮನೆಗೆ ಬರೋಕ್ಕೆ ಕಾರಣ ಯಾಕೆ ಬೇಕು? ಮಗಳು ಮನೆ ಅನ್ನೋ ಕಾರಣನೇ ಸಾಲದಾ? ಹಾಗಲ್ಲ, ಪದೇ ಪದೇ ಬಂದು ಹೋಗೋದು ಸರಿ ಹೋಗಲ್ಲ ಅಂತ. ಏನಾದರೂ ವಿಶೇಷ ಇದ್ದರೆ. ವಿಶೇಷ ಇರೋದಕ್ಕೆ ಫೋನ್ ಮಾಡಿರೋದು.